ಸುಪ್ರಸಿದ್ಧ ಸಿರ್ಸಿಯ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತಾದಿಗಳಿಗೆ ಸಿರ್ಸಿ ನಗರಸಭೆಯಿಂದ ಮೂಲಸೌಕರ್ಯಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್ ತಿಳಿಸಿದರು. ಸಿರ್ಸಿ ನಗರಸಭೆ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್ ಅವರು, ನಗರಸಭೆಯ ಪರಿಸರ ವಿಭಾಗದ ಇಂಜಿನಿಯರ್ ಶಿವರಾಜ್ ಅವರು ಸ್ವಚ್ಛತಾ ವಿಭಾಗದಲ್ಲಿ ನಮ್ಮ ನಗರಸಭೆಯ ಪೌರ ಕಾರ್ಮಿಕರಿಗೆ ಸಿರ್ಸಿ ನಗರದ ಸ್ವಚ್ಛತೆಯನ್ನು ಕಾಪಾಡಲು ಈಗಾಗಲೇ ಸೂಚನೆ ನೀಡಲಾಗಿದೆ ಮತ್ತು ದೂರದಿಂದ ಆಗಮಿಸಿದ ಭಕ್ತಾದಿಗಳ ಭವ್ಯ ಸ್ವಾಗತಕ್ಕೆ ಹಲವಾರು ಕಡೆ ನಾಮಫಲಕಗಳನ್ನು ಅಳವಡಿಸಲಾಗಿದೆ ಹಾಗೂ ಭಕ್ತಾದಿಗಳ ಶೌಚಾಲಯದ ದೃಷ್ಟಿಯಿಂದ ನಗರದ ಆಯ್ದ ಸ್ಥಳಗಳಲ್ಲಿ ಮೊಬೈಲ್ ಟಾಯ್ಲೆಟ್ ಇರಿಸಲಾಗಿದೆ ಎಂದರು. 4/3/2024 26ವರೆಗೆ 9 ದಿನಗಳ ಅತಿ ವಿಜೃಂಭಣೆಯಿಂದ ನಡೆಸಿದೆ. ಜಾತ್ರೆಯ ಪ್ರಯುಕ್ತ ನಗರಸಭೆಯು ಎಲ್ಲ ರೀತಿಯಿಂದಲೂ ಸಕಲ ಸಿದ್ಧತೆಯಾಗಿದೆ. ಸನ್ಮಾನ್ಯ ಸಂಸದರಾದ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿಯವರ ಒಂದು ಸಲಹೆ ಸೂಚನೆ ಹಾಗೂ ಸನ್ಮಾನ್ಯ ಶ್ರೀ ವಿಮಲಾ ಟಿ ನಾಯ್ಕ ನಮ್ಮ ಶಾಸಕರು ಸಿದ್ದಾಪುರ ಇವರ ಮಾರ್ಗದಿಂದ ಸಲಹೆ ಸೂಚನೆಗಳಿಗೆ ಹಾಗೂ ನಮ್ಮ ಎಲ್ಲ ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರ ಒಂದು ಸಹಕಾರದಿಂದ ಹಾಗೂ ಗಣ್ಯ ನಾಯಕರಿಂದ ನಿಮ್ಮೆಲ್ಲರ ಸಹಕಾರದಿಂದ ನಾವು ಜಾತ್ರೆಗೆ ನಾವು ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಗರದ ಪ್ರಮುಖ ರಸ್ತೆಗಳ ಡಾಂಬರೀಕರಣ ಹಾಗೂ ಮನೆಗಳ ಭರ್ತಿ ಮಾಡಿರುವುದು, ಸಂಚಾರ ದಟ್ಟಣೆ ನಿಯಂತ್ರಿಸಲು ದೂಷಿತ ರಸ್ತೆಗಳಿಂದ ಇಂಥ ರಸ್ತೆಯಲ್ಲಿ ಬ್ಯಾರಿಕೇಡ್ ಅಳವಡಿಸುವುದು ಮತ್ತು ನಗರಸಭೆಯ ಸಾರ್ವಜನಿಕ ಬಾವಿ, ಸಾರ್ವಜನಿಕ ಶೌಚಾಲಯ ಹಾಗೂ ವೃತ್ತಗಳಿಗೆ ಪೇಂಟ್ ಮಾಡಿಸುವುದು, ಸಂಚಾರ ದಟ್ಟಣೆ ನಿಯಂತ್ರಿಸಲು ಬನವಾಸಿ ರಸ್ತೆಯ ಶಿಕ್ಷಕರ ಮನೆಯಿಂದ ಕರಿಗುಂಡಿ ರಸ್ತೆ ಸಂಪರ್ಕಿಸಲು ತಾತ್ಕಾಲಿಕ ಒಂದು ರಸ್ತೆ ಮಾಡಲಾಗಿದೆ. ಜಾತ್ರೆ ಪ್ರಯುಕ್ತ ಸಾರ್ವಜನಿಕ ರಕ್ಷಣೆಗಾಗಿ 7 ವಾಸ್ತವವಾಗಿ ನಾವು ರೆಡಿ ಮಾಡಿಕೊಂಡಿದ್ದೇವೆ. ಹಾಗೂ ನೀರು ಸರಬರಾಜಿಗೆ ಸಂಬಂಧಪಟ್ಟಂತೆ ಜಾತ್ರೆಯ ಅವಧಿಯಲ್ಲಿ ಹಾಗೂ ಬೇಸಿಗೆ ಸಮಯದಲ್ಲಿ ನೀರಿನ ಅಭಾವ ಆಗದಂತೆ ಮುಂಜಾಗ್ರತಾ ಕ್ರಮವಾಗಿ ಕೆಂಗ್ರೆ ಜಾತ್ರೆ ಮತ್ತು ಮಾರಿಗದ್ದೆ ಜಾತ್ರೆಯ ಪ್ರದೇಶದಲ್ಲಿ ಕಾಂಕ್ರೀಟ್ ಮಂಡಪ ಮೇಲ್ಭಾಗದಲ್ಲಿ ತಾತ್ಕಾಲಿಕ ಮರಳಿನ ಚೀಲಗಳನ್ನು ಒಟ್ಟಿ ನೀರನ್ನು ಸ್ಟಾಕ್ ಮಾಡಲು ಜಾತ್ರಾ ಪ್ರದೇಶವಾದ ಸರ್ಕಾರಿ ಆಸ್ಪತ್ರೆ ಎದುರು ವ್ಯಾಯಾಮ ಶಾಲೆ, ಹೋಟೆಲ್ ಹೆಸರು ಶಿವಾಜಿ ಚೌಕ್, ಮಾರಿಗುಡಿ ದೇವಸ್ಥಾನ ಹಿಂಭಾಗ, ಕೋಟೆಕೆರೆ ಮಂಗಳೂರು ಹೋಟೆಲ್ ಹತ್ತಿರ ಒಟ್ಟು 5 ಸ್ಥಳಗಳಲ್ಲಿ RO ಪ್ಲಾಂಟ್ ಮುಖಾಂತರ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಬಂದಂಥ ಭಕ್ತರಿಗೆ ವ್ಯವಸ್ಥೆ ಮಾಡಲಾಗಿದೆ. ಇದನ್ನು ಹೊರತುಪಡಿಸಿ ಇನ್ನೂ 7 ಸ್ಥಳಗಳಲ್ಲಿ ಪಾರ್ಕಿಂಗ್ ಸ್ಥಳಗಳಲ್ಲಿ ಸೇರಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ವರ್ಷದಂತೆ ಪೊಲೀಸ್ ಬಂದೋಬಸ್ತ್ ಅವರಿಗೆ ಅನುಕೂಲಕ್ಕಾಗಿ 24x7 ಮಾದರಿಗಳ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಜಾತ್ರಾ ಸಂದರ್ಭದಲ್ಲಿ ನೀರು ಸೂಕ್ತ ಜೋಡಣೆಗಾಗಿ 3 ಟ್ಯಾಂಕರ್ಗಳನ್ನು ರೆಡಿ ಇಡಲಾಗಿದೆ. ಮತ್ತು ವಿದ್ಯುತ್ ವಿಭಾಗ ಕೋಟೆಗೆರೆ ಸುತ್ತಲೂ ಬೆಳಕಿನ ವ್ಯವಸ್ಥೆ, ಕಂಬ ಮತ್ತು ಎದುರು ದೀಪ ಅಳವಡಿಸಲಾಗಿದೆ. ಕೋಟೆಗೆರೆ ನೀರು ಮತ್ತು ವಿದ್ಯುತ್ ಇದೆಲ್ಲ ವ್ಯವಸ್ಥೆ ಮಾಡಲಾಗಿದೆ. ನಗರಸಭೆ ವ್ಯಾಪ್ತಿಯ ಪೋಸ್ಟ್ ಆಫೀಸ್ ಹತ್ತಿರ ಕಳಚಿಯಲ್ಲಿದ್ದ ಹೈಮಾಸ್ ಕಂಬದ ರೂಪ್ ಮತ್ತು ದಾರಿದೀಪ ಬದಲಾಯಿಸುವ ಕಾಮಗಾರಿ ಈಗಾಗಲೇ ಮಾಡಲಾಗಿದೆ. ಕೋಟೆಕೆರೆಯಿಂದ ಕಾರಂಜಿ ಹಾಗೂ ಸುಭಾಷ್ ಚಂದ್ರ ಬೋಸ್ ವಾಣಿ ಸಂಕೀರ್ಣ ಕಾರಂಜಿ ದುರಸ್ತಿ ಮಾಡುವುದು, ಕಾರಂಜಿಗಳ ಹೊಸದಾಗಿ LED ಬಲ್ಬ್ಗಳು ಅಳವಡಿಸಿ ವಾಸ್ತವ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಗರಸಭೆ ಎಇ ಪ್ರಶಾಂತ್ ವರ್ಣೇಕರ್, ಸೋಪಿಯಾನ್, ಇಂಜಿನಿಯರ್ ಹರೀಶ್, ಗಣೇಶ್ ಭಟ್, ವೇಣುಗೋಪಾಲ್ ಶಾಸ್ತ್ರಿ, ನೂತನ ಎನ್ಎ ಶಿರೂರ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್. ಶಿರಸಿ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಹಾರ್ದಿಕ ಸ್ವಾಗತ. ಶಿರಸಿಪುರ ನಿವಾಸಿನಿ ಶಕ್ತಿ ರೂಪಿಣಿ ಮಾರಿಕಾಂಬೆ, ಭಕ್ತ ಜನಾಶ್ರಿತೆ ಪ್ರಸನ್ನೆ ದೇವಿ ರಕ್ಷಮಾಂ. ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಆಗಮಿಸಲಿರುವ ಸಮಸ್ತ ಭಕ್ತ ಕೋಟಿಗೆ ಹಾರ್ದಿಕ ಸ್ವಾಗತ. ಶ್ರೀ ಮಾರಿಕಾಂಬಾ ದೇವಿಯು ಸಮಸ್ತ ಭಕ್ತರಿಗೆ ಆಯುಷ್ಯ ಆರೋಗ್ಯ ಕರುಣಿಸಿ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಶುಭ ಹಾರೈಸುವ ಪೌರಾಯುಕ್ತರು, ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಪೌರ ಕಾರ್ಮಿಕರು, ನಗರಸಭೆ ಶಿರಸಿ.